ಪಪಾಯ ಸ್ಮೂತಿ. ಈ ಪಪಾಯ ಸ್ಮೂತಿನ ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ಪಪಾಯ ಸ್ಮೂತಿಗೆ ಬೇಕಾಗುವ ಸಾಮಗ್ರಿಗಳು: ಪಪಾಯ ಹಣ್ಣು, ಚಿರೋಂಜಿ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್. ಈ ಪಪಾಯ ಸ್ಮೂತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪಪಾಯ ಸ್ಮೂತಿ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಪಪಾಯವನ್ನು ನಾವಿಲ್ಲಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೇವೆ. ಈ ಹೆಚ್ಚಿದಂಥ ಪಪಾಯವನ್ನು ಮೊದಲನೇದಾಗಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇಲ್ಲಿ ರುಬ್ತಾ ಇದ್ದೀವಿ. ಸೊ ಯಾವುದೇ ಒಂದು ಸ್ಮೂತಿಯನ್ನು ಮಾಡಬೇಕಾದ್ರೆ, ಹಾಗೆ ಯಾವುದೇ ತರಹದ ಹಣ್ಣಿನ ಜ್ಯೂಸನ್ನು ಮಾಡಬೇಕಾದ್ರೆ ಇಲ್ಲಿ ಹಾಲನ್ನು ಅಥವಾ ಮೊಸರನ್ನು ಸೇರಿಸಲಿಕ್ಕೆ ಹೋಗಬೇಡಿ. ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ ಅಂತ ಏನಿದೆ ಅದನ್ನು ನಾವು ಹಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಸೊ ಹಾಗಾಗಿನೇ ಅದನ್ನು ನಾವು ಸೇವಿಸಿದಷ್ಟು ಆರೋಗ್ಯಕ್ಕೆ ಉಪಯೋಗ ಆಗೋದಕ್ಕೆ ಬದಲಾಗಿ ದೇಹದಲ್ಲಿ ಟಾಕ್ಸಿಸಿಟಿ ಅಕ್ಯುಮುಲೇಟ್ ಆಗಿ ಮತ್ತಷ್ಟು ಕಾಯಿಲೆಗಳು ಜಾಸ್ತಿ ಆಗುವಂಥ ಸಂಭವನೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಹಣ್ಣಿನ ರಸ ಅಥವಾ ಹಣ್ಣಿಗೆ ನಾವು ಸೇರಿಸಬೇಕಾಗಿರ್ತಕ್ಕಂಥದ್ದು ಬರೀ ನೀರನ್ನು. ಈಗ ಇದು ಸ್ಮೂತಿ ಅಂದರೆ ಫೈನ್ ಪೇಸ್ಟ್ ಬೇಕು. ಫೈನ್ ಪೇಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ನಾವು ಸೇರಿಸ್ಕೊಳ್ಳೋಣ. ಈ ಸ್ಮೂತಿಗೆ ನಾವು ಇದರಲ್ಲಿ ಚಿರೋಂಜಿ ಪೌಡರ್ ಹಾಗೆ ಸನ್ಫ್ಲವರ್ ಸೀಡ್ ಅಂತ ಆವಾಗಲೇ ತೋರಿಸಿದ್ವಲ್ಲ, ಸೊ ಅದನ್ನು ನಾವು ಸೇರಿಸೋಣ. ಈ ಚಿರೋಂಜಿ ಪೌಡರ್ ಅನ್ನುವಂಥ ಚಿರೋಂಜಿ ಸೀಡ್ ಏನಿದೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳಿಗೂ ಕೂಡ ಇದರಲ್ಲಿ ಅಂತಂದರೆ ನಿಮಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ಈಗ ವೆಯ್ಟ್ ಲಾಸ್ ಆಗಬೇಕು ಅಥವಾ ಸ್ಲಿಮ್ ಆಗಬೇಕು ಅಂತಂದರೆ ನೀವು ಅಂದರೆ ಕ್ಯಾಲೋರಿ ಕಡಿಮೆ ಇರ್ತಕ್ಕಂಥದ್ದು ಹಾಗೆ ಎನರ್ಜಿ ಜಾಸ್ತಿ ಕೊಡುವಂತಹ ಫುಡ್ಡನ್ನು ಸೇವಿಸಬೇಕಾಗತ್ತೆ. ಸೊ ಈ ಚಿರೋಂಜಿ ಪೌಡರ್ ಇರ್ಬೋದು, ಅದೇ ಥರ ಈ ಸನ್ಫ್ಲವರ್ ಸೀಡ್ ಏನಿದೆ ಇದು ನಿಮಗೆ ಕ್ಯಾಲೋರಿನ ಕಡಿಮೆನೂ ಇರುತ್ತೆ, ಅದೇ ಥರ ಎನರ್ಜಿ ಕೂಡ ಜಾಸ್ತಿ ಕೊಡುತ್ತೆ. ಸೊ ಇದರೊಟ್ಟಿಗೆ ಇನ್ನು ಚಿಯಾ ಸೀಡ್, ಯಾಕಂತಂದರೆ ಯಾವುದೇ ಥರದ ಡ್ರೈ ಫ್ರೂಟ್ಗಳಿರ್ಬೋದು ಅದು ದೇಹಕ್ಕೆದಲ್ಲಿ ಸ್ವಲ್ಪ ಉಷ್ಣತೆಯನ್ನು ಜಾಸ್ತಿ ಮಾಡೋದ್ರಿಂದ ಈ ನೆನೆಸಿಟ್ಟಿದ್ದಂತಹ ಚಿಯಾ ಸೀಡ್ ಏನಿದೆ ಅದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಹಾಗಾಗಿನೇ 1-2 ಚಮಚದಷ್ಟು ಚಿಯಾ ಸೀಡನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೇವೆ. ನೋಡಿ, ಸ್ಮೂತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಸಂಜೆ ಹೊತ್ತು ಸ್ನ್ಯಾಕ್ ತಿನ್ನೋದಾಗಿರ್ಬೋದು ಅಥವಾ ಏನೋ ಹೊಟ್ಟೆ ಹಸಿದಾಗ ತಿನ್ನುವಂಥದ್ದು, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಜಂಕ್ ತಿನ್ನುವಂಥದ್ದು ಅಥವಾ ಯಾವುದೋ ಒಂದು ಆನ್ಲೈನ್ ಫುಡ್ಡನ್ನು ಆರ್ಡ್ರ್ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದು, ಈ ಥರದ ಕೆಲಸಗಳನ್ನು ಮಾಡೋದ್ರಿಂದನೇ ಒಬೆಸಿಟಿ ಆಗಿರ್ಬೋದು ಅಥವಾ ಬೊಜ್ಜು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸ್ಲಿಮ್ ಆಗಬೇಕು ಅಂತಾದರೆ ಖಂಡಿತವಾಗಿ ನಿಮಗೆ ಸ್ನ್ಯಾಕ್ ಬೇಕು ಅನ್ನಿಸಿದಾಗ ಸಂಜೆ ಹೊತ್ತು ಈ ಥರದ ಸ್ಮೂತಿಯನ್ನು ನೀವು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮದು ತೂಕ ಸಮೇತ ಇಳಿತಾ ಹೋಗುತ್ತೆ, ಅದೇ ರೀತಿ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಈಗ ಪಪಾಯ ಸ್ಮೂತಿ ರೆಡಿ ಇದೆ.